ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈಗಾಗಲೇ KE ಕಡೆಯಿಂದ ನಡೆಸಿರುವ ಎರಡನೇ ಕ್ವಶನ್ ಪೇಪರ್ನ GK ಕ್ವಶನ್ಗಳನ್ನ ಕಂಪ್ಲೀಟಾಗಿ ನೋಡಿದ್ದೇವೆ. ಸೊ ಈಗ ಎರಡನೇ ಕ್ವಶನ್ ಪೇಪರ್ನ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ಈ ಒಂದು ಸೆಷನ್ದಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಏನೈತಿ, ನಮ್ಮ ಚಾನಲ್ಗೆ ಹೊಸಬ್ರು ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಾವು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಬೇಗನೆ ನೋಟಿಫಿಕೇಷನ್ ಬರ್ತದೆ. ಸೊ ಹಾಗಾಗಿ ಬೆಲ್ ಐಕಾನ್ ಮೇಲೆ ಏನೈತಿ ನೀವು ಕ್ಲಿಕ್ಕನ್ನು ಮಾಡಬೇಕು. ಹಾಗೆ KEಗೆ ಈಗಾಗಲೇ 708 ಹುದ್ದೆಗಳ ಒಂದು ಕಾಲ್ಫಾರ್ಮನ್ನು ಮಾಡ್ಯದ. ಸೊ ಇದಕ್ಕೆ ನೀವು ಅಪ್ಲಿಕೇಶನ್ನ ಹಾಕ್ತಿರ್ತೀರಿ. ಸೊ KEಗೆ ಓದ್ತಿರುವ ನಿಮ್ಮ ಸ್ನೇಹಿತರೊಂದಿಗೆ ಏನೈತಿ ಈ ವಿಡಿಯೋನ ಶೇರ್ ಮಾಡಬೇಕು. ಸೊ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಏನದ, ಈ ಕೆಳಗಿನ ಪ್ರಶ್ನೆಯಲ್ಲಿ ಅಕ್ಷರಗಳ 4 ಗುಂಪುಗಳನ್ನು ನೀಡಲಾಗಿದೆ. ಅವುಗಳಲ್ಲಿ 3 ಯಾವುದೋ ಒಂದು ರೀತಿಯಲ್ಲಿ ಸಾಮ್ಯತೆಯನ್ನು ಹೊಂದಿದವ, ಒಂದು ವಿಭಿನ್ನವಾಗಿದೆ. ವಿಭಿನ್ನವಾಗಿರೋದನ್ನು ಇಲ್ಲಿ ಗುರುತಿಸಿ ಅಂತ ಕೇಳಿದಾರ. ಸೊ ಇಲ್ಲಿ 3 ಒಂದೇ ಟೈಪ್ ಇದಾವ ಅಂತ, 2 ಬೇರೆ ಇದಾವ ಅಂದಾರ. ಸೊ ಇಲ್ಲಿ ABCD ಕೊಟ್ಟಿದ್ದಾರೆ. ಮೊದಲಿಗೆ ABCD ನಿಮ್ಗೆ ಬರ್ಕೊಂಡ್ಬಿಡ್ತೀನಿ. ABCD E F G H I J K L M N O P Q R S T U V W X Y Z. ಸೊ ಈ ರೀತಿ ಇದಾವು. ಇಲ್ಲಿ 3 ಒಂದೇ ಥರ ಅಂದಾರು. ಇಲ್ಲಿ GHI ಅನ್ನು ನೋಡ್ಬೋದು ನೀವು. ನೆಕ್ಸ್ಟ್ LMN ಅನ್ನು ನೋಡ್ಬೋದು. ಸೊ ಇಲ್ಲಿ GHI ಇಲ್ಲಿದಾವು. ನೆಕ್ಸ್ಟ್ LMN ಇಲ್ಲಿದಾವು. ನೆಕ್ಸ್ಟ್ ಇಲ್ಲಿ QRS. ಸೊ QRS ಇವು 3 ಸೀರಿಯಲ್ ಆಗಿ ಬಂದದವ. ಬಟ್ ಇಲ್ಲಿ VXY ಅನ್ನು ನೋಡ್ಬೋದು. V ಇಲ್ಲದ, XY ಇಲ್ಲದ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ಏನಾಗುತ್ತೆ, ಇದೊಂದು ವಿಭಿನ್ನವಾಗಿದೆ. ಸೊ ಕಂಪೇರ್ ಟು BCD ಏನೈತಿ, ಇದೊಂದು ವಿಭಿನ್ನವಾಗಿದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ಏನಾಗುತ್ತೆ, ಇಲ್ಲಿ ಆಪ್ಷನ್ A ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಅನಿಲ ಮತ್ತು ಆಕಾಶ್ ಸಹೋದರರಾಗಿದ್ದಾರೆ. ಅನನ್ಯ ಮತ್ತು ಅಕ್ಷತಾ ಸಹೋದರಿಯಾಗಿದ್ದಾರೆ. ಅನಿಲ್ನ ಮಗ ಅಕ್ಷತಾನ ಸಹೋದರನಾಗಿದ್ದಾನೆ. ಹಾಗಾದರೆ ಆಕಾಶ್ ಅನಿಲ ಮಧ್ಯ ಸಂಬಂಧ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಅನಿಲ ಮತ್ತು ಆಕಾಶ ಸಹೋದರರು. ಇವ ಅನಿಲ, ಇವ ಆಕಾಶ. ಸೊ ಇಲ್ಲಿ ಇವ ಆಕಾಶ, ಇವ ಅನಿಲ. ಸೊ ಇಲ್ಲಿ ಅನನ್ಯ ಮತ್ತು ಅಕ್ಷತಾ ಸಹೋದರಿ ಆಗಿದ್ದಾರೆ ಅಂದರು. ಇಲ್ಲಿ ಅನನ್ಯ, ಇಲ್ಲಿ ಅಕ್ಷತಾ. ಸೊ ಇದು ಅಕ್ಷತಾ, ಇದು ಅನನ್ಯ, ಈ ಕಡೆ ಅಕ್ಷತಾ. ಸೊ ಇವರಿಬ್ಬರು ಕೂಡ ಸಹೋದರಿ, ಇವರಿಬ್ಬರು ಸಹೋದರ. ಇಲ್ಲಿ ಅನಿಲ್ನ ಮಗ ಅಕ್ಷತಾಳ ಸಹೋದರ. ಸೊ ಅಕ್ಷತಾ ಇಲ್ಲಿದ್ದಾಳು. ಈ ಅಕ್ಷತಾಳನ ಈ ಕಡೆ ತೋರಿ. ಇಲ್ಲಿ ಇವರಿಬ್ಬರು ಸಹೋದರಿ ಅದಾರ ಅಂದ್ರೆ ಸಹೋದರಿ ಇದಾರು. ಸೊ ಈ ಅನಿಲ್ನ ಮಗ ಅವನ ಹೆಸರು ಗೊತ್ತಿಲ್ಲ. ಅನಿಲ್ನ ಮಗ ಚೌಕ್ ಬಾಕ್ಸ್ ಅಂತ ತಗೋನು. ಇಲ್ಲಿ ಅನಿಲ್ನ ಮಗ ಅದಾನು. ಇವ ಈಕೆಗೆ ಕೂಡ ಏನಾಗತ್ತಾನ, ಸಹೋದರ ಆಗ್ತಾನ. ಸೊ ಇಲ್ಲಿ ಅಕ್ಷತಾಗೂ ಇಲ್ಲಿ ಸಹೋದರ ಆಗ್ತಾನು. ಹಾಗೆ ಇಲ್ಲಿ ಅನನ್ಯಾಗೂ ಕೂಡ ಇವ ಸಹೋದರ ಆಗ್ತಾನು. ನೆಕ್ಸ್ಟ್ ಇಲ್ಲಿ ಆಕಾಶ್ ಮತ್ತು ಅನನ್ಯನ ಮಧ್ಯದ ಸಂಬಂಧವನ್ನು ಇಲ್ಲಿ ಕೇಳಿದ್ದಾರೆ. ಸೊ ಆಕಾಶ್ ಇಲ್ಲಿದನು, ಆಕಾಶ ಮತ್ತು ಅನನ್ಯ. ಸೊ ಇವ ತಂದೆ ಆಗ್ತಾನ. ಸೊ ಅನನ್ಯಾಗ ಇವ ಅನಿಲ್ ಏನಾಗುತ್ತಾ ಇಲ್ಲಿ ತಂದೆ ಆಗ್ತಾನ. ಸೊ ತಂದೆಯ ಸಹೋದರ ಇಲ್ಲಿ ಏನಾಗುತ್ತಾನ, ಅಂಕಲ್ ಆಗ್ತಾನ. ಸೊ ಇಲ್ಲಿ ಅಂಕಲ್, ಆಪ್ಷನ್ C ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಅಂಕಲ್ ಅನ್ನೋದೇನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್,
ಈ ಕೆಳಗಿನ 3 ವರ್ಗಗಳ ಮಧ್ಯದ ಸಂಬಂಧವನ್ನು ಸೂಕ್ತವಾಗಿ ವ್ಯಕ್ತಪಡಿಸುವ ವೆನ್ ಚಿತ್ರವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಚಿತ್ರದಲ್ಲಿ ಇಲ್ಲಿ ಮೊದಲಿಗೆ ನಕ್ಷತ್ರಗಳು ಅಂತ ಕೊಟ್ಟಿದ್ದಾರೆ. ನಕ್ಷತ್ರಗಳು ಇದಾಗುತ್ತೆ. ನೆಕ್ಸ್ಟ್ ಸೂರ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೂರ್ಯನೂ ಕೂಡ ಒಂದು ನಕ್ಷತ್ರ. ಹಾಗಾಗಿ ಈ ನಕ್ಷತ್ರ ಒಳಗೆ ಏನಾಗುತ್ತೆ, ಇಲ್ಲಿ ಸೂರ್ಯ ಬರ್ತದೆ. ಸನ್ನ ಇಲ್ಲಿ ಬರ್ತದೆ. ನೆಕ್ಸ್ಟ್ ಸ್ಟಾರ್ಸ್ ಇದಾಗುತ್ತೆ. ನೆಕ್ಸ್ಟ್ ಇಲ್ಲಿ ಗುರು ಅಂತ ಕೊಟ್ಟಿದ್ದಾರೆ. ಈ ಗುರುವನ್ನು ನಾವು ಗ್ರಹ ಅಂತ ಇಲ್ಲಿ ಕನ್ಸಿಡರ್ ಮಾಡಿದಾಗ ಇದೊಂದು ಬೇರೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಗಡಿಯಾರದ ಮುಳ್ಳುಗಳ ಸ್ಥಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ನೇ ಹೇಳಿಕೆ ಏನದ, ಇದು ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಾಗುವುದಿಲ್ಲ. ನೆಕ್ಸ್ಟ್ ಪ್ರತಿ 12 ಗಂಟೆಗಳಲ್ಲಿ 2 ಮುಳ್ಳುಗಳು 24 ಬಾರಿ ಲಂಬದಲ್ಲಿ ಇರುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ 12 ಗಂಟೆಯಲ್ಲಿ ಎಷ್ಟು ಬಾರಿ ಲಂಬದಲ್ಲಿ ಇರ್ತದೆ ಅಂದರೆ ಇಲ್ಲಿ 22 ಬಾರಿ ಇಲ್ಲಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಪ್ರತಿ 12 ಗಂಟೆಯಲ್ಲಿ 2 ಮುಳ್ಳುಗಳು 11 ಬಾರಿ ವಿರುದ್ಧ ದಿಕ್ಕಿನಲ್ಲಿ ಇರ್ತವೆ. ನೆಕ್ಸ್ಟ್ ಪ್ರತಿ 12 ಗಂಟೆಯಲ್ಲಿ 2 ಮುಳ್ಳುಗಳು 22 ಬಾರಿ ಸರಳ ರೇಖೆಯಲ್ಲಿ ಇರ್ತವೆ. ನೆಕ್ಸ್ಟ್ ಅಕ್ಟೋಬರ್ 2, 2007 ಮಂಗಳವಾರವಾಗಿದ್ದರೆ 12 ಜನವರಿ 2012 ಯಾವ ದಿನವಾಗಿರ್ತದೆ ಇಲ್ಲಿ ಕೇಳಿದ್ದಾರೆ. ಸೊ ಅಕ್ಟೋಬರ್ 2 ಇಲ್ಲಿ 2 2007. ನೆಕ್ಸ್ಟ್ 2008, 2009, 2010, 2011. ನೆಕ್ಸ್ಟ್ 12 ಜನವರಿಗೆ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಅಕ್ಟೋಬರ್ 2008 ಇಲ್ಲಿ ಯಾವ ವಾರ ಆಗುತ್ತೆ ಅಂದರೆ ಇಲ್ಲಿ ಮಂಗಳವಾರ ಆಗಿತ್ತು ಅಂದರೆ ಇಲ್ಲಿ ಬುಧವಾರ ಗುರುವಾರ ಆಗುತ್ತೆ. ಸೊ ಗುರುವಾರ 2 ದಿನ ಮುಂದೆ ಹೋಗುತ್ತೆ. ಇಲ್ಲಿ 2 ದಿನ ಮುಂದೆ ಹೋಗುತ್ತೆ. ನೆಕ್ಸ್ಟ್ 1 ದಿನ ಮುಂದೆ ಹೋಗುತ್ತೆ. ಇಲ್ಲಿ ಶುಕ್ರವಾರ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಶನಿವಾರ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರವಿವಾರ ಆಗುತ್ತೆ. ನೆಕ್ಸ್ಟ್ 2011 ಅಕ್ಟೋಬರ್ 2 ಶನಿವಾರ ಆಯಿತು. ನೆಕ್ಸ್ಟ್ ಅಕ್ಟೋಬರ್ನಲ್ಲಿ ಇನ್ನು ಎಷ್ಟು ದಿನ ಉಳಿತಾವೆ, ಇಲ್ಲಿ ಅಕ್ಟೋಬರ್ನಲ್ಲಿ ಟೋಟಲ ಇಲ್ಲಿ ಎಷ್ಟು ದಿನ ಇರ್ತಾವೆ. ಸೊ ಇಲ್ಲಿ ಅಕ್ಟೋಬರ್ದಲ್ಲಿ ಟೋಟಲ 31 ದಿನ ಇರ್ತಾವೆ. ಈಗ ಆಲ್ರೆಡಿ 2 ದಿನ ಆಗ್ಯಾವ ಅಂದರೆ ಇಲ್ಲಿ ಅಕ್ಟೋಬರ್ನಲ್ಲಿ 29 ದಿನ. ನೆಕ್ಸ್ಟ್ ನವಂಬರ್ನಲ್ಲಿ 30 ದಿನ. ಇದು ಅಕ್ಟೋಬರ, ಇದು ನವಂಬರ. ನೆಕ್ಸ್ಟ್ ಡಿಸೆಂಬರ್ನಲ್ಲಿ 31 ದಿನ, ಡಿಸೆಂಬರ. ನೆಕ್ಸ್ಟ್ ಇಲ್ಲಿ ನಾವು ಯಾವ ದಿನವನ್ನು ಕಂಡುಹಿಡಬೇಕು, 12 ಜನವರಿಯನ್ನು ಕಂಡುಹಿಡಬೇಕು. ಸೊ ಜನವರಿ 12 ದಿನ. ಸೊ ಟೋಟಲ ಇಲ್ಲಿ ಎಷ್ಟು ದಿನ ಆಗುತ್ತೆ ನೋಡ್ರಿ, ಇಲ್ಲಿ 90 + 10 102 ದಿನ ಇಲ್ಲಿ ಆಗುತ್ತೆ. ಸೊ 102 ದಿನ ಇಲ್ಲಿ ಆಗುತ್ತೆ. ಸೊ ಇಲ್ಲಿ 7 ದಿನ ಆದ ನಂತರ 8 ದಿನಕ್ಕೆ ಸೇಮ್ ವಾರ ಬರುತ್ತೆ. ಹಾಗಾಗಿ ಇಲ್ಲಿ 7ರಲ್ಲಿ ಭಾಗಾಕಾರ ಮಾಡಿದಾಗ 7 ಒಂದಲೇ ಇಲ್ಲಿ 3 ಉಳಿತದ 32 ಆಗುತ್ತೆ. 7 4 28 ಆಗುತ್ತೆ. ಇಲ್ಲಿ 4 ಇಲ್ಲಿ ಉಳಿತದ. ಸೊ 4 ಏನು ಉಳಿತದ, ಈ ರವಿವಾರಕ್ಕೆ 4 ದಿನ ಅನ್ನು ಇಲ್ಲಿ ಪ್ಲಸ್ ಮಾಡಬೇಕು. ಸೊ ರವಿವಾರಕ್ಕೆ 4 ದಿನವನ್ನು ಪ್ಲಸ್ ಮಾಡಿದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಸೊ ಇಲ್ಲಿ ಗುರುವಾರ ಏನಾಗುತ್ತೆ, ಇಲ್ಲಿ 12ನೇ ತಾರೀಕು ಜನವರಿ ತಿಂಗಳ ಗುರುವಾರ ಇಲ್ಲಿ ಆಗುತ್ತೆ. ಆಪ್ಷನ್ ಡಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಒಂದು ವೇಳೆ P = ಪ್ಲಸ್, Q = ಮೈನಸ್, R × S = ಭಾಗಾಕಾರ ಡಿವಿಷನ್ ಅದ. ಸೊ ಈ ಇವುಗಳನ್ನ ಏನೈತಿ ಇಲ್ಲಿ ಕೊಟ್ಟಿರುವಂಥ ಇಲ್ಲಿ ಒಂದು ಸಂಖ್ಯೆ ಒಳಗೆ ತುಂಬಬೇಕಾಗತ್ತೆ. ಇಲ್ಲಿ ಮೊದಲಿಗೆ 10 ಅದ. ಇಲ್ಲಿ R ಅಂದರೆ ಏನದ, ಇಂಟು ಅದ. ನೆಕ್ಸ್ಟ್ S ಅದ. S ಅಂದರೆ ಇಲ್ಲಿ ಭಾಗಾಕಾರ ಅದ. ನೆಕ್ಸ್ಟ್ ಇಲ್ಲಿ P ಅದ. P ಅಂದರೆ ಏನಾಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ನೆಕ್ಸ್ಟ್
ಇಲ್ಲಿ ಕ್ಯೂ ಅದ, ಕ್ಯೂ ಅಂದರೆ ಇಲ್ಲಿ ಮೈನಸ್ ಆಗುತ್ತೆ. ಸೊ ಮೊದಲಿಗೆ ಈ ಥರ ಭಾಗಾಕಾರ ಇಂಟು ಪ್ಲಸ್ ಮೈನಸ್ ಇದ್ದಾಗ ಯಾವ ರೀತಿ ಮಾಡ್ಬೇಕಂದ್ರೆ ಮೊದಲಿಗೆ ಇಲ್ಲಿ ನಾವು ಭಾಗಾಕಾರವನ್ನು ಮಾಡಬೇಕಾಗತ್ತೆ. ಸೊ ಭಾಗಾಕಾರನ ಮಾಡಬೇಕಾಗತ್ತೆ. ಇಲ್ಲಿ 10 ಒಂದ್ಲೆ 10 ಒಂದ್ಲೆ. ನೆಕ್ಸ್ಟ್ ಗುಣಾಕಾರನ ಮಾಡಬೇಕಾಗತ್ತೆ. ಸೊ 10 ಒಂದ್ಲೆ ಇಲ್ಲಿ 10 ಆಗುತ್ತೆ. ಇಲ್ಲಿ ಪ್ಲಸ್ 10 ಅದ, ಇಲ್ಲಿ ಮೈನಸ್ 10 ಅದ. ಸೊ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದ್ದಾಗ ಯಾವ್ದು ಬೇಕಾದ್ರೂ ನಾವು ಮೊದಲು ಮಾಡ್ಬೋದು. ಇಲ್ಲಿ ಪ್ಲಸ್ 10 ಒಳಗೆ ಇಲ್ಲಿ ಮೈನಸ್ 10 ಹೋಗುತ್ತೆ. ಇಲ್ಲಿ ನಮ್ಗೆ ಆನ್ಸರ್ ಏನು ಉಳಿತದೆ? 10 ಮಾತ್ರ ಇಲ್ಲಿ ಉಳಿತದೆ, 10 ಮಾತ್ರ ಇಲ್ಲಿ ಉಳಿತದೆ. ಇಲ್ಲಿ ಆಪ್ಷನ್ಗಳನ್ನು ನೋಡಿದಾಗ ಆಪ್ಷನ್ ಸಿ ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಚಿತ್ರವು ಗುಂಪಿಗೆ ಸೇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಚಿತ್ರಗಳನ್ನ ನೋಡಿದಾಗ ನೀವು ಡೈರೆಕ್ಟಾಗಿ ಹೇಳ್ಬೋದು. ಇಲ್ಲಿ 4 ಕೋನ ಮತ್ತು 4 ಬಾಹುಗಳನ್ನ ಇವ ಹೊಂದಿದವ. ಸೊ ಎಲ್ಲ ಕಡೆ ಇಲ್ಲಿ ಚೌಕಗಳನ್ನ ನೀವು ನೋಡ್ಬೋದು, ಸ್ಕ್ವೇರನ್ನು. ಸೊ ಬಟ್ ಇಲ್ಲಿ ಸಿ ತ್ರೋಗ ಇಲ್ಲಿ ಟ್ರಯಾಂಗಲ್ ತ್ರಿಭುಜನ ನೋಡ್ಬೋದು. ಹಾಗಾಗಿ ಸಿ ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದೊಂದು ಏನೈತಿ ಗುಂಪಿಗೆ ಸೇರುವುದಿಲ್ಲ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಪ್ರಶ್ನೆಯಲ್ಲಿ ಒಂದೇ ರೀತಿಯ ಕೆಲವು ಲಕ್ಷಣಗಳನ್ನು ಹೊಂದಿರುವ ಚಿತ್ರಗಳನ್ನು ನೀಡಲಾಗಿದೆ. ಈ ಕೆಳಗಿನ ಚಿತ್ರಗಳು ಒಂದೇ ಲಕ್ಷಣಗಳನ್ನು ಹೊಂದಿವೆ ಎಂದು ಭಾವಿಸಿ ಕಾಣೆಯಾಗಿರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಸಂಖ್ಯೆಯನ್ನು ನೋಡಿದಾಗ ಇಲ್ಲಿ 361 ಅದ. ಸೊ ಈ 361 ಇದು 19ರ ಸ್ಕ್ವೇರ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ 324 ಅದ, ಇದು 18ರ ಸ್ಕ್ವೇರ್ ಆಗ್ತದೆ. ಸೊ ಇಲ್ಲಿ 19 ಮತ್ತು 18 ಇಲ್ಲಿ ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ? 37 ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 289 ಅದ, ಇದು 17ರ ಸ್ಕ್ವೇರ್ ಅದ. ನೆಕ್ಸ್ಟ್ ಇಲ್ಲಿ 256 ಅದ, ಇದು 16ರ ಸ್ಕ್ವೇರ್ ಅದ. ನೆಕ್ಸ್ಟ್ ಇಲ್ಲಿ 17 ಮತ್ತು 16 ಕೂಡಿಸಿದಾಗ ಇಲ್ಲಿ ನಮಗೆ 33 ಇಲ್ಲಿ ಬರ್ತದೆ. ನೆಕ್ಸ್ಟ್ ಇಲ್ಲಿ 225 ಅದ, ಇದು 15ರ ಸ್ಕ್ವೇರ್ ಅದ. 196 ಅದ, ಸೊ ಇದು 14ರ ಸ್ಕ್ವೇರ್ ಅದ. ಸೊ ಇವುಗಳನ್ನ ಎರಡನ್ನು ಕೂಡಿಸಿದಾಗ ನಮಗೆ ಎಷ್ಟಾಗುತ್ತೆ? ಇಲ್ಲಿ 15 ಮತ್ತು 14 ಇಲ್ಲಿ ಕೂಡಿಸಿದಾಗ ಇಲ್ಲಿ 29 ಇಲ್ಲಿ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ವರ್ಷದ ಕ್ಯಾಲೆಂಡರ್ 2024ರ ಕ್ಯಾಲೆಂಡರ್ನಂತೆಯೇ ಇರುತ್ತದೆ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ 2024 ಏನೈತಿ, ಇದೊಂದು ಲೀಪ್ ಇಯರ್ ಆಗಿರ್ತದೆ. ಸೊ ಲೀಪ್ ಇಯರ್ ಏನೈತಿ, ಇದು 28 ವರ್ಷಗಳಿಗೆ ಒಮ್ಮೆ ಬರ್ತದೆ. ಸೊ ಹಾಗಾಗಿ 2024 ಆದ ನಂತರ 28 ವರ್ಷಗಳ ನಂತರ ಯಾವಾಗ ಬರ್ತದೆ ಅಂದ್ರೆ 2052ರಲ್ಲಿ ಇದು ಬರ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗುತ್ತೆ. 2052ರಲ್ಲಿ 2024ರ ಕ್ಯಾಲೆಂಡರ್ನಂತೆಯೇ ಬರ್ತದೆ. ನೆಕ್ಸ್ಟ್, 880 ಮೀಟರ್ ಉದ್ದದ ನೇರ ರಸ್ತೆಯು ಎರಡೂ ಬದಿಗಳಲ್ಲಿ 10 ಮೀಟರ್ಗಳ ಅಂತರದಲ್ಲಿ ನೆಡಬಹುದಾದ ಗರಿಷ್ಠ ಸಂಖ್ಯೆಯ ಮರಗಳು ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇದು 880 ಮೀಟ್ರ್ ಅದಂತ ತಿಳ್ಕೊರಿ. ಸೊ ಇಲ್ಲಿ 10 ಮೀಟ್ರಿಗೆ 1. ಸೊ 10 ಮೀಟ್ರಿಗೆ 1 ಅಂದಾಗ ಇಲ್ಲಿ 880, 10 ಮೀಟ್ರಿಗೆ 1 ಅಂದಾಗ ಪೂಜಿ ಕ್ಯಾನ್ಸಲ್ಲ. ಟೋಟಲ್ ಇಲ್ಲಿ 88 ಈ ಕಡೆ, 88 ಈ ಕಡೆ ಆಗುತ್ತೆ. ಮತ್ತು ಇನ್ನೂ 2 ಎಕ್ಸ್ಟ್ರಾ ಬರ್ತವೆ. ಯಾವಾಗಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಒಂದೊಂದನ್ನು ಇಲ್ಲಿ ಹಚ್ಚಿದಾಗ ಅವು ಒಂದು ಎಕ್ಸ್ಟ್ರಾ ಆಗುತ್ತೆ. ಸೊ ಟೋಟಲ್ ಇಲ್ಲಿ 89 ಪ್ಲಸ್ 89 ಇಲ್ಲಿ ನಾವು ಮರಗಳ ಸಂಖ್ಯೆ ಆಗ್ತದೆ. ಸೊ 9 ಇಲ್ಲಿ 18, 16, 178 ಟೋಟಲ 178 ಇಲ್ಲಿ ನಾವು ಮರಗಳನ್ನ ಇಲ್ಲಿ ನೆಡಬಹುದು ಅಂತ ಹೇಳಲಾಗುತ್ತದೆ. ನೆಕ್ಸ್ಟ್, ಜಾನ್ ಪ್ರಿಂಟರನ್ನು 5000ಕ್ಕೆ ಕೊಂಡುಕೊಳ್ಳುತ್ತಾನೆ ಮತ್ತು ಅದನ್ನು 3000ಕ್ಕೆ ಮಾರುತ್ತಾನೆ. ನಷ್ಟದ ಶೇಕಡಾ ಪ್ರಮಾಣವನ್ನು ಗುರುತಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಸೊ 5000ಕ್ಕೆ ಅವ 3000ಕ್ಕೆ ಮಾರ್ತಾನು. ಸೊ ಅವನಿಗೆ ನಷ್ಟ ಎಷ್ಟಾಯ್ತು? ಇಲ್ಲಿ 2000 ಅವಂಗೆ ನಷ್ಟ ಆಯಿತು. ಸೊ ಇಲ್ಲಿ 5000ಕ್ಕೆ ಅವ ತೆಗೆದುಕೊಳ್ತಾನ, 2000 ಅವಂಗೆ ನಷ್ಟ ಆಯಿತು.
ಹಾಗಾದರೆ ಇಲ್ಲಿ 100ಕ್ಕೆ ಎಷ್ಟು ಹಂಗ ನಷ್ಟ ಆಯಿತು. ಸೊ ಇಲ್ಲಿ 3 0 ಹೋದು, ಇಲ್ಲಿಯೂ 3 0 ಹೋದು, ಇಲ್ಲಿ 5 1 5 20. ಸೊ ಇಲ್ಲಿ 1 2 ಇಲ್ಲಿ 22 ಅಂದಾಗ ಇಲ್ಲಿ 40% ಅವಂಗ ಇಲ್ಲಿ ನಷ್ಟ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 40% ಇಲ್ಲಿ ಅವನಿಗೆ ನಷ್ಟ ಆಗ್ತದೆ. ನೆಕ್ಸ್ಟ್ 441 1024 ನಡುವಿನ ಸರಾಸರಿ ಅನುಪಾತವನ್ನು ಇಲ್ಲಿ ಕಂಡುಹಿಡಿಯಿರಿ ಅಂದರು. ಸರಾಸರಿ ಅನುಪಾತ ಎಷ್ಟಾಗುತ್ತೆ ಇಲ್ಲಿ 1024. ನೆಕ್ಸ್ಟ್ 441. ಸೊ ಇಲ್ಲಿ 5 6 4 1 ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಸರಾಸರಿ ಅಷ್ಟಕ್ಕೆ ಕೇಳಿದಾಗ ಏನೈತಿ, ಇವನ್ನ ಎರಡನ್ನು ಕೂಡಿಸಿ ಭಾಗಾಕಾರ 2ರಿಂದ ಮಾಡಿದಾಗ ನಮಗೆ ಸರಾಸರಿ ಅನುಪಾತ ಸಿಗ್ತದೆ. ಬಟ್ ಅವರ ಸರಾಸರಿ ಅನುಪಾತ ಕೇಳಿದಾಗ ಇಲ್ಲಿ ನಮಗೆ ಇದು ಸಿಗ್ತದೆ. ಬಟ್ ಸರಾಸರಿ ಅನುಪಾತ ಕೇಳಿದಾಗ ಇಲ್ಲಿ ರೂಟ್ ಆಫ್ ಎ ಇಂಟು ಇಲ್ಲಿ ಬಿ ಆಗುತ್ತೆ. ಸೊ ಇಲ್ಲಿ ರೂಟ್ ಎ ಇಂಟು ರೂಟ್ ಬಿ ಆಗುತ್ತೆ. ಸೊ ರೂಟ್ ಎ ಅಂದರೆ ಇಲ್ಲಿ 441 ಇಂಟು ರೂಟ್ ಬಿ ಅಂದರೆ 1024. ಸೊ ಇಲ್ಲಿ ರೂಟ್ 441 ಅಂದರೆ ಇಲ್ಲಿ 21 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1024 ಅಂದರೆ ಇಲ್ಲಿ 32 ಆಗುತ್ತೆ. ಸೊ 32 ಇಂಟು 21 ಮಾಡಿದಾಗ ನಮಗೆ ಆನ್ಸರ್ ಎಷ್ಟಾಗುತ್ತೆ ಅಂದ್ರೆ 672 ಇಲ್ಲಿ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ವೇಳೆ 5 × 1/2 ಮೀಟರ್ ಸೆಕೆಂಡ್ಸ್ ವೇಗವನ್ನು ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಿದಾಗ ವೇಗ ಎಷ್ಟಾಗುತ್ತೆ ಅಂತ ಇಲ್ಲಿ ಕೇಳಿದಾರೆ. ಸೊ 5 × 1/2 ಸೊ ಇದನ್ನು ನಾವು 5 1/2 ಇದ್ದಿದ್ದನ್ನು 5 2 10 11/2 ಅಂತ ಇಡ್ಬೋದು. ನೆಕ್ಸ್ಟ್ ಇಲ್ಲಿ ಅವ್ರೇನು ಕೇಳಿದಾರು, ಇದು ಮೀಟರ್ ಅದ, ಅದನ್ನು ಕಿಲೋಮೀಟರ್ಗೆ ಪರಿವರ್ತಿಸೋದು ಯಾವ ರೀತಿ ಅಂದ್ರೆ ಇಲ್ಲಿ ಮೀಟರಿಂದ ಕಿಲೋಮೀಟ್ರಿಗೆ ಹೋಗ್ಬೇಕು. ಸೊ ಹಾಗಾಗಿ ಇಲ್ಲಿ 18/5 ಅಂತ ಇಲ್ಲಿ ಆಗುತ್ತೆ. ಸೊ ಇಲ್ಲಿ 2 1 2 9. ಸೊ ಇಲ್ಲಿ 11 9 99/5 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 5 1 5 4 ಉಳಿತದ 49 ಆಗುತ್ತೆ. 5 9. ಸೊ 5 9 45 ಆಗುತ್ತೆ. ನೆಕ್ಸ್ಟ್ 4 ಉಳಿತದ 5 8. ಸೊ 19.8 ಇಲ್ಲಿ ಆಗುತ್ತೆ. ಸೊ 19.8 km/h ಅನ್ನೋದು ಏನಾಗುತ್ತೆ ಇಲ್ಲಿ ಆನ್ಸರ್ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಈ ಕ್ವಶನ್ ಗೊತ್ತಾಗಿಲ್ಲ ಯಾವ ರೀತಿ ಅನ್ನೋದನ್ನು, ಸೊ ಇದನ್ನು ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ನೋಡಿ ಹೇಳ್ತೀನಿ ನಿಮ್ಗೆ. ಸೊ ನೆಕ್ಸ್ಟ್ ಕ್ವಶನ್ ಏನದ, ಈ ಕೆಳಗಿನ ಪ್ರಶ್ನೆ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಸ್ಥಾನದಲ್ಲಿ ಬರುವ ಉತ್ತರ ಚಿತ್ರವನ್ನು ಗುರುತಿಸಿ ಅಂದರು. ಸೊ ಇಲ್ಲಿ 1 ಇದ್ದಿದ್ದ 2 ಆಗಿದೆ, ಅಂದ್ರೆ ಇಲ್ಲಿ ಡಬಲ್ ಆಗಿದೆ. ಸೊ ಇಲ್ಲಿ 3 ಇದ್ದಿದ್ದ ಇಲ್ಲಿ ಡಬಲ್ ಆಗಬೇಕು, ಅಂದ್ರೆ ಇಲ್ಲಿ 6 ಸ್ಟಾರ್ಸ್ ಇಲ್ಲಿ ಬರಬೇಕು. ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಒಂದು ವೇಳೆ 0.81 ಬಾಗ್ಲೆ A² = 81, ಹಾಗಾದರೆ ಎಯ ಧನಾತ್ಮಕ ಮೌಲ್ಯ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಸೊ 0.81 ಭಾಗಕಾರ A² = 81 ಅದ. ಸೊ ಇದನ್ನು ನಾವು ಯಾವ ರೀತಿ ಬರಿಬೋದು ಅಂದ್ರೆ, ಸೊ 81/100 ಅಂತ ಬರಿಬೋದು. ಸೊ ಇಲ್ಲಿ ಬಾಗ್ಲೆ ಏನದ, ಸೊ ಬಾಗ್ಲೆ A² ಅದ = 81 ಅದ. ಸೊ ಈ A² ಅನ್ನು ಈ ಕಡೆ ಕಳಿಸೋಣ. ಸೊ 81/100 = ಇಲ್ಲಿ ಬಾಗ್ಲೆ ಅದ, ಈ ಕಡೆ ಹೋಗ್ತಂದ್ರೆ ಇಂಟು ಆಗುತ್ತೆ. ಸೊ 81 × A² ಆಗುತ್ತೆ. ಸೊ ಇಲ್ಲಿ 81 1 ಇಲ್ಲೂ 81 1. ಸೊ A² = ಏನಾಗುತ್ತೆ ಇಲ್ಲಿ 1/100 ಆಗುತ್ತೆ. ಸೊ ನಮ್ಗೆ ಎ ಬೇಕಂದಾಗ ಎರಡು ಸೈಡ ರೂಟನ್ನು ಹಾಕೋಣ. ಈ ಸೈಡ A² ರೂಟ್ ಹಾಕಿದ್ವಿ ಅಂದ್ರೆ ಈ ಸೈಡು A/100 ಆಗುತ್ತೆ, 1/100. ಸೊ ಈ A²
ರೂಟ್ ಆಫ್ ಎ ಸ್ಕ್ವೇರ್ ಇದ್ದಿದ್ದು ಏನಾಗುತ್ತೆ ಇಲ್ಲಿ ಎ ಆಗುತ್ತೆ. ಇಲ್ಲಿ 1ರ ರೂಟ್ ಏನಾಗುತ್ತೆ 1 ಆಗುತ್ತೆ. 100ರ ರೂಟ್ ಏನಾಗುತ್ತೆ 10 ಆಗುತ್ತೆ. ಸೊ ಎ ಈಕ್ವಲ್ ಟು 1/10 ಆಗುತ್ತೆ. ಎ ಈಕ್ವಲ್ ಟು 1/10 ಅಂದ್ರೆ 0.1 ಅಂತ ಇಲ್ಲಿ ಆಗುತ್ತೆ. ಸೊ ಎ ಈಕ್ವಲ್ ಟು 0.1. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಒಂದು ಸಂಖ್ಯೆ 4/5 16ರಿಂದ ಅದರ 3/4ಕ್ಕೆ ಹೆಚ್ಚಾದರೆ ಬರುವ ಸಂಖ್ಯೆಯು ಅಂತ ಕೇಳಿದರು. ಸೊ ಇಲ್ಲಿ ಒಂದು ಸಂಖ್ಯೆ ಅದ. ಸೊ ಅದು ಯಾವ ರೀತಿ ಐತೆ ಅಂದ್ರೆ ಇಲ್ಲಿ ಒಂದು ಸಂಖ್ಯೆ ಎಕ್ಸ್ ಅಂತ ತೋರಿ. ಸೊ ಅದರ 4/5 ಏನೈತಿ ಇಲ್ಲಿ 3/4ರ 16 ಹೆಚ್ಚಾಗಿತ್ತಂತ ಇಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಈ 4x/5 ಐತಿದ ಈ ಇದ 3x/4 ಅದ. ಸೊ +16 ಅದ. ಸೊ ಇದು ಈಕ್ವಲ್ ಟು ಈಚ್ ಕಡೆ ಅದ. ಸೊ ಈಕ್ವಲ್ ಟು ಈಚ್ ಕಡೆ ಈ ಕಡೆ ಬರ್ತಂದ್ರೆ ಮೈನಸ್ ಆಗುತ್ತೆ. 4x/5 ಮೈನಸ್ 3x/4 ಆಗುತ್ತೆ ಈಕ್ವಲ್ ಟು ಇಲ್ಲಿ 16 ಆಗುತ್ತೆ. ಸೊ 5 ಮತ್ತು 4ರ ಲಸ ಎಷ್ಟಾಗುತ್ತೆ 20 ಆಗುತ್ತೆ. ಸೊ 5 4 ಇಲ್ಲಿ 5 4 5. ಸೊ 4 4 ಇಲ್ಲಿ 16x ಆಗುತ್ತೆ ಮೈನಸ್ 3x × 5 ಅಂದಾಗ ಇಲ್ಲಿ 15x ಆಗುತ್ತೆ ಈಕ್ವಲ್ ಟು 16 ಅದ. ಸೊ ಇಲ್ಲಿ 16x ಒಳಗೆ 15x ಹೋತಂದ್ರೆ ಎಕ್ಸ್ ಮಾತ್ರ ಉಳಿತದೆ. ಇಲ್ಲಿ ಕೆಳಗೆ 20 ಈಕ್ವಲ್ ಟು 16. ಸೊ ಈ 20 ಇಲ್ಲಿ ಭಾಗಾಕಾರದ ಈ ಕಡೆ ಬಂದ್ರೆ ಗುಣಾಕಾರ ಆಗುತ್ತೆ. ಸೊ 16 × 20 ಆಗುತ್ತೆ. ಇಲ್ಲಿ ಎಕ್ಸ್ ಈಕ್ವಲ್ ಟು 320 ಆಗುತ್ತೆ. ಸೊ ಆ ಸಂಖ್ಯೆ ಯಾವುದು ಅಂದರೆ ಇಲ್ಲಿ ಬರುವಂಥ ಸಂಖ್ಯೆ 320 ಆಗಿರ್ತದೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ವಶನ್ ಪೇಪರ್ ಕಂಪ್ಲೀಟ್ ಮುಗೀತು. ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ಏನೈತಿ 2024ರಲ್ಲಿ ನಡೆದಂಥ PU ಏನು ಎಕ್ಸಾಮ್ ಆಗಿತ್ತಲ್ಲ, ಸೊ ಆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.